ಇದು ಪವರ್ಫುಲ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಮ್ಮ ಹತ್ರ ಯಾವಾಗಲೂ ದುಡ್ಡಿರುತ್ತೆ. ಈ ಸ್ಟೆಪ್ನ ನಾನು ಫಾಲೋ ಮಾಡಿದ ಮೇಲೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಿರೋ ಬಟ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನನ್ನ ಚಾನಲಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಕೂಡ ಸದಾಕಾಲ ಲಕ್ಷ್ಮೀ ತಾಯಿ ನಮ್ಮ ಪರ್ಸಲ್ಲಿ ನೆಲೆಸೋ ಅಂತ ಒಂದು ಸಿಂಪಲ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದು ನನಗೆ ವರ್ಕ್ ಅಂತ ಅನ್ನಿಸ್ತು, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ಈ ಟಿಪ್ಸ್ನ ತಿಳ್ಕೊಂಡಿದ್ದು ಪೂಜೆ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ, ಅವ್ರ ಹತ್ರ ತಿಳ್ಕೊಂಡೆ. ಯಾವಾಗೂ ನಮಗೆ ದುಡ್ಡು ಆಕರ್ಷಣೆ ಆಗಬೇಕು, ಮತ್ತು ನಮ್ಮ ಹತ್ರ ಯಾವಾಗಲೂ ಸದಾಕಾಲ ದುಡ್ಡಿರೋ ರೀತಿ ಏನು ಮಾಡಬೇಕು ಸ್ವಾಮಿ ಅಂತ ಕೇಳಿದೆ. ನನಗೆ ತುಂಬ ಚೆನ್ನಾಗಿ ಪರಿಚಯ ಇರೋವಂಥವ್ರು. ಅವ್ರ ಹತ್ರ ನಾನು ಏನೇ ಸಮಸ್ಯೆಗಳಿದ್ರು ಕೇಳ್ಕೊತಾ ಇರ್ತೀನಿ. ಈಗ ಮನುಷ್ಯ ವಿಚಾರ ಆಗಿರಲಿ, ನಮ್ಮ ಫ್ಯಾಮಿಲಿ ವಿಚಾರ ಆಗಿರಲಿ, ಹಣಕಾಸಿನ ವಿಚಾರ ಆಗಲಿ, ಸಮಸ್ಯೆಗಳಾಗಿರಲಿ, ಪ್ರತಿಯೊಂದನ್ನು ಕೂಡ ಕೇಳಿ ತಿಳ್ಕೊಂಡು ನಾನು ಕೂಡ ಪ್ರಯೋಗ ಮಾಡ್ತಾ ಇರ್ತೀನಿ ಮನೇಲಿ. ಒಂದು ದೀಪ ಹಚ್ಚೋದ್ರಿಂದ, ಅಷ್ಟಲಕ್ಷ್ಮಿ ದೀಪ ಹಚ್ಚೋದ್ರಿಂದ ಏನಾಗಿದೆ ನಮಗೆ ಲಾಭ ಅಂತೆಲ್ಲ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ರೆಸ್ಪಾನ್ಸ್ ಬಂದಿದೆ. ನಾನೊಂದು ದೀಪ ಹಚ್ಚಿದ್ಮೇಲೆ ನನಗೆಲ್ಲ ಒಂದು ಒಳ್ಳೆ ಬೆಸಸ್ ಅಂತ ಆಗಿದೆ. ಗೋಲ್ಡ್ಸ್ನ ಪರ್ಚೇಸ್ ಮಾಡಿದ್ದೀನಿ, ಎಲ್ಲ ಒಳ್ಳೇದಾಗಿದೆ ನನ್ನ ಲೈಫಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದೆ. ಗೋಲ್ಡ್ಸ್ನೆಲ್ಲ ತೊಗೊಂಡೆ ಅಂತೆಲ್ಲ ಹೇಳಿದೆ, ಒಂದು ಬೀಜಾಕ್ಷರಿ ಮಂತ್ರ ಹೇಳೋದ್ರಿಂದ. ಆಗ ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ವಿ, ಚೆನ್ನಾಗಿ ವ್ಯೂಸ್ ಕೂಡ ಹೋಯಿತು. ಸಣ್ಣದಾಗಿ ಚಿಕ್ಕದಾಗಿ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವೀಕ್ಲಿ ಒಂದೆರಡು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. 2 ಮುದ್ದಾದ ಮಕ್ಕಳಿದೆ, ಅವ್ರನ್ನ ನೋಡ್ಕೊಳ್ಳೋದ್ರಿಂದ. ಆದರೂ ಕೂಡ ನನ್ನ ಚಾನಲ್ ಚೆನ್ನಾಗಿ ಮಾನಿಟೈಸ್ ಆಗಿ ಚೆನ್ನಾಗಿ ರನ್ ಆಗ್ತಾಯಿದೆ. ಅದು ಕೂಡ ದೊಡ್ಡ ಖುಷಿ ನನಗೆ. ಎಲ್ಲನೂ ಕೂಡ ನಾವು ಒಳ್ಳೆ ರೀತಿಲಿ ನೆನೆಸಿ ಒಳ್ಳೇದನ್ನ ಮಾಡೋದ್ರಿಂದನೇ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪರ್ಸಲಿ ನಮಗೆ ದುಡ್ಡನ್ನ ನೆಲೆಸೋದು ಏನು ಮಾಡಬೇಕು, ನಾವು ಒಂದು ಚಿಕ್ಕ ಟಿಪ್ಸ್, ಅದು ಚಿಕ್ಕದೊಂದು 2 ನಿಮಿಷದಲ್ಲಿ ನಾವು ಮಾಡೋವಂಥ ಕೆಲಸ ಅಷ್ಟೇ. ಒಂದು ನಂಬಿಕೆಯಿಂದ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಅಷ್ಟೇ ನಾನು ಈ ವಿಡಿಯೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಹೇಳ್ಬಿಡ್ತೀನಿ, ಆ ವಿಡಿಯೋದಲ್ಲಿ ತುಂಬಾ ಹೇಳಿದ್ರಿ, ನೀವು ನಿಮ್ಮ ಹಸ್ಬೆಂಡ್ ಚೆನ್ನಾಗಿ ದುಡಿಯೋದ್ರಿಂದ ಮೇಡಮ್ ನೀವು ಇಷ್ಟೆಲ್ಲ ಮಾಡಿಸ್ಕೊಂಡಿದ್ದೀರಾ, ಗೋಲ್ಡು ನಿಮಗೆ ಇಷ್ಟೆಲ್ಲ ಒಳ್ಳೇದಾಗಿದೆ, ಅಷ್ಟೇ ಹೊರತು ನೀವು ದೀಪ ಹಚ್ಚೋದ್ರಿಂದ ಏನಿಲ್ಲ ಅಂತ ಯಾರೋ ಒಂದು 2 ಮೆಂಬರ್ಸ್ ಕಮೆಂಟ್ ಮಾಡಿದರು. ನೋಡಿ, ದುಡಿದ್ರೇ ಆಗುತ್ತೆ ಅಂತ ನನಗೂ ಗೊತ್ತು. ನಾನು ಕೂಡ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋಳೆ. ಅಂದರೆ ಲೈಫ್ನ ಸಂಪಾದನೆ ಮಾಡಿರೋದ್ರಲ್ಲಿ ಖರ್ಚು ಮಾಡಿದೆ, ಯಾವ ರೀತಿ ಸೇವ್ ಮಾಡಬೇಕು, ಯಾವ ರೀತಿ ಜೀವನ ಮಾಡಬೇಕು ಅಂತೆಲ್ಲ ತಿಳ್ಕೊಳ್ಳೋಳೆ. ಅದರಲ್ಲೂ ಕೂಡ ತುಂಬ ನಂಬಿಕೆ ಇದೆ ದೇವ್ರ ಮೇಲೆ ನನಗೆ. ಒಂದು ಪಾಸಿಟಿವ್ ಎನರ್ಜಿ ಅಂದರೆ ದೇವ್ರು ನಮಗೆ ಕೊಡುವಂಥದ್ದು. ನಮ್ಮ ಲೈಫಲ್ಲಿ ಏನಾದರೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಏನಕ್ಕೆ ಬೇಡ್ಕೊತೀವಿ, ಎಲ್ಲ ಒಳ್ಳೇದಾಗಲಿ ಅಂತಲೇ ತಾನೆ. ಹಾಗಾಗಿ ನಮ್ಗೆ ಏನೇ ಕಷ್ಟ ಬಂದರೂ ನಾನಂತೂ ತುಂಬ ಬಿಲೀವ್ ಮಾಡ್ತೀನಿ ದೇವ್ರನ್ನ. ಯಾಕಂದರೆ ಪ್ರೆಸೆಂಟಲ್ಲಿ ನಾನೀಗ ಚೆನ್ನಾಗಿದ್ದೀನಿ, ಈ ಥರ ಜೀವಂತವಾಗಿ ನಿಂತಿದ್ದೀನಿ ಅಂದರೆ ದೇವರಿಂದನೇ ಕಾರಣ ಅಂತ ಹೇಳ್ಬೋದು. ಆ ಥರ ಹೆಲ್ತ್ ಇಶ್ಯೂ ಆಗಿತ್ತು ನನಗೆ. ಹಾಗಾಗಿ ನಾನು ಜಾಸ್ತಿ ದೇವ್ರನ್ನ ನಂಬ್ತೀನಿ. ತುಂಬಾ ದೇವ್ರ ಪೂಜೆ ಮಾಡ್ತೀನಿ, ದೇವಸ್ಥಾನಗಳಿಗೆ ಹೋಗ್ತೀನಿ, ಎಲ್ಲ ಒಳ್ಳೇದಾಗ್ತಾಯಿದೆ ನನ್ನ ಲೈಫಲ್ಲಿ. ಒಂದು ಸಣ್ಣ ಪ್ರಯತ್ನ ನನಗೆ ಹೇಳ್ಕೊಟ್ಟಿರೋಂಥ ದೇವ್ರತ ಪೂಜಿಸ್ತಾರಲ್ಲ, ಅವ್ರು ನನಗೆ ಹೇಳ್ಕೊಟ್ಟು ನಾನು ಪ್ರಯತ್ನ ಪಟ್ಟು ನನಗೆ ಒಳ್ಳೇದಾಗಿದ್ದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ತುಂಬ ಸಿಂಪಲ್, 2 ನಿಮಿಷದಲ್ಲೇ ಮಾಡ್ಕೋಬೋದು. ಮತ್ತು ಎಷ್ಟು ಇವಾಗ 1 ಲಕ್ಷ ದುಡಿತಾ ಇದ್ದಾರೆ ಅಂದ್ಬಿಟ್ಟು 1 ಲಕ್ಷನ ಖರ್ಚು ಮಾಡಿಬಿಟ್ಟು ಫುಲ್ ಬಿಂದಾಸ್ ಆಗಿದ್ಬಿಡೋಣ ಬಿಡಪ್ಪ, ನಾಳೆ ಲೈಫ್ ನಮಗೇನು ತಲೆ ಕೆಡಿಸ್ಕೊಳ್ದೆ ಬೇಡ ಅನ್ನೋದಾದರೆ ಅಷ್ಟು ದುಡ್ಡು ಖರ್ಚಾಗುತ್ತೆ, ಫೋಲ್ ಆಗುತ್ತೆ. 1 ಲಕ್ಷ ದುಡಿತಾ ಇದ್ದೀವಿ ಅಂದರೆ ಅಷ್ಟರಲ್ಲೂ ಕೂಡ ಸೇವಿಂಗ್ಸ್ ಮಾಡಬೇಕು, ಅಷ್ಟು ಚಿಕ್ಕದನ್ನಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇರಬೇಕು. ಎಲ್ಲ ಒಂದು ದುಡಿಮೆಗೂ ಕೂಡ ಒಂದು 50,000 ಸ್ಯಾಲ್ರಿ ದುಡಿಯೋರು ಅಷ್ಟೇ, 30 ಆಗಲಿ ಲಕ್ಷ ಆಗಲಿ ಎಲ್ಲದಕ್ಕೂ ಕ್ಲಾರಿಟಿ ಇರಬೇಕು. ಎಲ್ಲದಕ್ಕೂ ಒಂದು ಕ್ಲಾರಿಟಿ ಇದೆ ಚೆಂದ ಲೈಫಲ್ಲಿ. ಒಂದು ಮ್ಯಾಕ್ಸಿಮಮ್ ಒಂದು ಬುಕ್ ಇರಬೇಕು ಎಲ್ಲರ ಲೈಫಲ್ಲೂ. ನಾನು ಹೇಳ್ತಾ ಇರೋವಂಥದ್ದು, ಜೀವನದಲ್ಲಿ ನಾವು ಒಂದು ಸ್ಟೆಪ್ ತೊಗೊಂಡಿದ್ದೀವಿ ಅಂದರೆ ಎಲ್ಲನೂ ಕ್ಲಾರಿಟಿ ಇರಬೇಕಾಗುತ್ತೆ ನಮಗೆ, ಎಲ್ಲ ಒಳ್ಳೇದಾಗುತ್ತೆ. ಒಂದು ಲೈಫಲ್ಲಿ ಒಂದು ಪಾಸಿಟಿವ್ ಇರಬೇಕು ನಮಗೆ ಲೈಫಲ್ಲಿ. ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದು ಇಷ್ಟೇ, ನಮ್ಮ ಕೈಲಿ ಆಗುತ್ತೆ, ನಾವು ಬಿಲೀವ್ ಮಾಡಿದ್ದೀವಿ, ನಾವು ನಂಬ್ತಾ ಇದ್ದೀವಿ ಅಂತ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಬೇರೆಯವ್ರಿಗೆ ಕೆಡಕು ಮಾಡೋದ್ರಿಂದ ನಮಗೇನು ಸಿಗೋಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋದ್ರಿಂದ ಏನೂ ಸಿಗೋಲ್ಲ. ಒಂದು ಪಾಸಿಟಿವ್ ಆಗಿ ನಾವು ಸಂತೋಷವಾಗಿದ್ದೀವ, ಬೆಳಗ್ಗೆ ಎದ್ವಾ, ಪ್ರತಿಯೊಂದು ಕೆಲಸನ ಮಾಡ್ಕೊಂಡ್ವಾ, ನಮ್ಮ ಜವಾಬ್ದಾರಿಗಳನ್ನ ನಾವು ನಿಗಿಸಿದ್ವಾ, ಒಳ್ಳೆ ರೀತಿಲಿ ಇದ್ವಾ, ಬೇರೆಯವ್ರಿಗೆ ತೊಂದರೆ ಮಾಡದೆ ಜೀವಿಸ್ತಾ ಇದ್ದೀವ, ಅಷ್ಟೇ ಸಾಕು ನಮ್ಮ ಒಳ್ಳೆತನಕ್ಕೆ. ಯಾರೋ ಏನೋ ಹೇಳಿದ್ರು ಅಂತಲ್ಲ ನಾನು ಹೇಳ್ತಾ ಇರೋದು, ಒಂದು ಒಳ್ಳೆ ರೀತಿಲಿ ಪಾಸಿಟಿವ್ ಆಗಿ ಯಾವಾಗೂ ಕೂಡ ಖುಷಿಯಾಗಿ ಇರೋ ಲೈಫನ್ನು ಖುಷಿಯಾಗಿ ಜೀವಿಸೋದು. ಒಂದು ಒಳ್ಳೆ ಆಹಾರ ತೊಗೊಳ್ಳೋದು, ಒಂದೊಳ್ಳೆ ರೀತಿ ಯೋಚನೆ ಮಾಡೋದು. ಒಂದು ಮನೆ ತೊಗೊತೀವಿ, ನೆಕ್ಸ್ಟ್ ದುಡ್ಡನ್ನ ಕುಡಿತೀವಿ, ಅದನ್ನು ಪರ್ಚೇಸ್ ಮಾಡ್ತೀವಿ, ಇದನ್ನು ಪರ್ಚೇಸ್ ಮಾಡ್ತೀವಿ ಅಂತೇಳಿ ಪಾಸಿಟಿವ್ ಆಗಿದ್ದರೆ ಅಷ್ಟೇ ನಮಗೆ. ನಾವೇನು ಬಿಲೀವ್ ಮಾಡ್ತೀವೋ, ನಾವು ಏನು ನಂಬ್ತೀವೋ ಅದು ನಡೆಯುತ್ತೆ ಅನ್ನೋದು ಕಾನ್ಸೆಪ್ಟು ನನ್ನ ಲೈಫಲ್ಲಿ. ನಾನು ಕೂಡ ಅದೇ ರೀತಿ ಯೋಚಿಸ್ತಾ ಇರ್ತೀನಿ. ಸಾರಿ, ನನ್ನ ಮಗ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾನೆ. ನನ್ನ 2 ಮುದ್ದು ಮಕ್ಕಳಿದ್ದಾರಲ್ಲ, ಅವ್ರು ಸ್ವಲ್ಪ ಟೀಕ್ಲೇ ಮಾಡ್ತಾರೆ, ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಅಷ್ಟೇ. ಬನ್ನಿ, ಪರ್ಸಲ್ಲಿ ಸಿಂಪಲ್ಲಾಗಿ ಒಂದು ಮೆಥಡ್ನ ಹೇಳ್ಕೊಟ್ಬಿಡ್ತೀನಿ ನಾನು. ಇದು ಮೆಥಡ್ ನಾನು ಫಸ್ಟು ಬ್ಲ್ಯಾಕ್ ಪರ್ಸ್, ಕೆಲವೊಬ್ಬರಿಗೆ ಎಲ್ಲ ಪರ್ಸು ಆಗಬರಲ್ಲ, ಬ್ಲ್ಯಾಕ್ ಪರ್ಸ್ ತೊಗೊಂಬಿಟ್ಟಿದ್ದೆ ನಾನು, ನನಗೆ ಗೊತ್ತಿರಲಿಲ್ಲ ಈ ಕಲರ್ಸ್ ಪರ್ಸ್ನ ಯೂಸ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ.
ಬ್ಲ್ಯಾಕ್ ಪರ್ಸ್ ತೊಗೊಂಡಾಗ ಎಷ್ಟು ಅಂದರೆ ನನಗೆ ನಿಜವಲ್ಲ ಅದ್ರಲ್ಲಿ 5 ರೂಪಾಯಿ 10 ರೂಪಾಯಿ ಇರೋದು ಹೆಚ್ಚಾಗ್ಬಿಟ್ಟಿತ್ತು. ದುಡ್ಡೇ ನಿಲ್ತಾ ಇರಲಿಲ್ಲ ಬ್ಲ್ಯಾಕ್ ಪರ್ಸಲ್ಲಿ ನನಗೆ. ಏನೋ ಒಂಥರ ಬ್ಲ್ಯಾಕ್ ಆ್ಯಂಡ್ ಕ್ರೀಮ್ ಪರ್ಸ್ ಇತ್ತು, ಬ್ಯಾಕ್ ಕ್ರೀಮ್ ಇತ್ತು, ಫ್ರಂಟಲ್ಲಿ ಬ್ಲ್ಯಾಕ್ ಇತ್ತು. ಯಾಕೋ ಒಂದು ದುಡ್ಡು ನಿಲ್ತಾ ಇಲ್ಲ, ಯಾಕೋ ಪರ್ಸಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂದಮೇಲೆ ಬ್ಲ್ಯಾಕ್ ಪರ್ಸ್ ನನಗೆ ಆಗಿ ಬರಲಿಲ್ಲ. ನಿಜವಾಗ್ಲೂ ಕೆಲವ್ರಿಗೂ ಆಗಿ ಬರುತ್ತೆ ಬ್ಲ್ಯಾಕು, ಕೆಲವೊಬ್ರಿಗೆ ಆಗಿ ಬರಲ್ಲ. ನೀವು ನೋಡಿ ತಿಳ್ಕೊಳ್ಳಿ, ನಿಮ್ಗೆ ಯಾವ ಕಲರ್ ಆಗಿ ಬರುತ್ತೆ ಅಂತ ನೀವು ನೋಡಿ ನೀವು ಅಬ್ಸರ್ವ್ ಮಾಡಿ. ಆಮೇಲೆ ನಾನು ನೆಕ್ಸ್ಟ್ ಬ್ಲೂ ಕಲರ್ ತೊಗೊಂಡೆ, ಅದನ್ನು ಕೂಡ ನನಗೆ ಅಷ್ಟು ಆಗಿ ಬರಲಿಲ್ಲ. ನೆಕ್ಸ್ಟ್ ಈ ಥರ ಕ್ರೀಮ್, ಈ ಥರ ನೋಡಿ, ಈ ಥರ ಕ್ರೀಮ್ ಕಲರ್ ಪರ್ಸ್ನ ನಾನು ತೊಗೊಂಡ್ಮೇಲೆ ಈ ಥರ ಪರ್ಸ್ಗಳಲ್ಲಿ ನನಗೆ ತುಂಬ ಚೆನ್ನಾಗಿ ಆಗಿ ಬಂತು. ಎಷ್ಟು ಖರ್ಚು ಮಾಡ್ತೀನೋ ಅಷ್ಟೇ ತಿರ್ಗಿ ಮತ್ತೆ ಅಮೌಂಟು ಇದರಲ್ಲಿ ನನ್ನ ಹಸ್ಬೆಂಡ್ ಕೊಡೋದಾಗಲಿ, ನಮ್ಮ ತಾಯಿ ಕೊಡೋದಾಗಲಿ ಖರ್ಚಿಗೆ, ಅದೆಲ್ಲ ನಾನು ಖರ್ಚು ಆಗ್ತಾಯಿದ್ರು ಕೂಡ ದುಡ್ಡು ಬಂದು ಸೇರುತ್ತೆ ಅನ್ನೋ ಒಂದು ನಂಬಿಕೆ ಬಂತು. ನಾನು ಈ ಒಂದು ಸಣ್ಣ ಟಿಪ್ಸ್ನ ಫಾಲೋ ಮಾಡಿದೆ. ಏನು ಟಿಪ್ಸ್ ಅಂತ ಹೇಳ್ಬಿಡ್ತೀನಿ, ಜಾಸ್ತಿ ಬೇಡ, 2 ನಿಮಿಷದಲ್ಲಿ. ನೋಡಿ, ಈ ಥರ ಒಂದು ನಿಮ್ಮ ಹತ್ರ ಯಾವ 10 ರೂಪಾಯಿ ನೋಟ್ ಇರುತ್ತೆ ನೋಡಿ, ಆ ಥರ ಒಂದು 10 ರೂಪಾಯಿ ಒಂದು ನೋಟ್ ತೊಗೊಳ್ಳಿ. ಈ ಥರ ಒಂದು 10 ರೂಪಾಯಿ ನೋಟು ನನಗೆ ಹೇಳ್ಕೊಟ್ಟಿದ್ದು ಅವ್ರು. ಈ ಥರ ಒಂದು 10 ರೂಪಾಯಿ ನೋಟಲ್ಲಿ ಈ ಥರ ಮಾಡಿ ಇಟ್ಕೊ, ನಿನಗೆ ನಿಜವಾಗ್ಲೂ ಲಕ್ಷ್ಮಿ ಒಲಿತಾರೆ ಅಂತ. ನೋಡಿ, ಈ ಥರ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು ಏಲಕ್ಕಿ ನೋಡಿ. ಆಮೇದು ಬೆಳ್ಳಿ ಕಾಯಿನ್ ಇದೆ ಇದು ನನ್ನ ಹತ್ರ. ನಿಮ್ಮ ಹತ್ರ 1 ರೂಪಾಯಿ ಇದ್ರೂ ಪರವಾಗಿಲ್ಲ, ಇದೇ ಕಾಯಿನ್ ಬೇಕು ಅಂತೇನಿಲ್ಲ. ನಾನು ಗೋಲ್ಡ್ ಪರ್ಚೇಸ್ ಮಾಡಿದಾಗ ಈ ಥರ ಒಂದು ಆಮೆ ಕಾಯಿನ್ ಬಂತು. ನಾವು ಆಮೆ ರಿಂಗ್ ಹಾಕ್ಕೊಂಡ್ರು ಕೂಡ ನಮಗೆ ಲಕ್ಷ್ಮಿ ಉಳಿತದೆ, ಒಳ್ಳೇದಾಗುತ್ತೆ ಅಂತ ತುಂಬ ಜನ ಆಮೆ ರಿಂಗ್ ಹಾಕ್ಕೊಂಡಿರ್ತಾರೆ, ನೋಡಿದ್ದೀರಾ. ಹಾಗಾಗಿ ನನಗೆ ಆಮೆ ರಿಂಗ್ ಎಲ್ಲೂ ಸಿಕ್ಕಿಲ್ಲ, ಆಮೆ ಕಾಯಿನ್ ಸಿಕ್ತು. ಆಮೆ ಮತ್ತು 1 ರೂಪಾಯಿ ಇದೆ ಬ್ಯಾಕ್. ಈ ಥರ ಇದನ್ನು ಇಟ್ಕೊಂಡಿದ್ದೀನಿ. ಇದು 1 ರೂಪಾಯಿ ಲೆಕ್ಕ ಥರನೇ 11 ರೂಪಾಯಿ ಆಗುತ್ತೆ. ನಾವು ಮುಡಿ ಕಟ್ತೀವಲ್ಲ, ಏನಾದರೂ ನಂಬಿಕೆ ಇದ್ದರೆ ಮನೇಲಿ ದೇವ್ರದ್ದು ಅಕ್ಷತೆ ಇರುತ್ತೆ. ನಿಮ್ಮ ಹತ್ರ ಮನೇಲಿ ಮಾಡಿರೋ ಅಕ್ಷತೆ ಆಗಲಿ, ನಾನು ರಾಯರ ಅಕ್ಷತೆ ತೊಗೊಂಡಿದ್ದೀನಿ. ಯಾವುದದು ಅಕ್ಷತೆ ಆಗಲಿ, ನೀವೇ ಅಕ್ಷತೆನ ಮನೇಲಿ ಮಾಡ್ಕೊಳ್ಳಿ. ಈ ಥರ ರಾಯರ ಅಕ್ಷತೆನ ತೊಗೊಂಡಿದ್ದೀನಿ ನೋಡಿ. ಇಷ್ಟನ್ನ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕೋಬೇಕು ನೋಡಿ. ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊತೀನಿ. ಈ ಥರ ಸಕ್ಕರೆ, ಒಂದು ಏಲಕ್ಕಿ, ಆಮೆಕಾಯಿನು. ನೀವು 11 ರೂಪಾಯಿ ಇಡಿ, ನಾನು ಆಮೆಕಾಯಿನ ಇಕ್ಕಿದ್ದೀನಿ. 11 ರೂಪಾಯಿ ಲೆಕ್ಕನೇ ಬರುತ್ತಲ್ಲ ನೋಡಿ. ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ, ಅಂದರೆ ಒಂದು ಅಕ್ಷತೆನೂ ಆಚೆ ಬರದೇ ಇರೋ ರೀತಿ ಕ್ಲೀನಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಸ್ಟೆಪ್ ಇದು. ಇದೊಂದು ಸ್ಟೆಪ್ ಫಾಲೋ ಮಾಡಿದ್ಮೇಲೆ ನಿಜವಾಗ್ಲೂ ಒಂಥರ ಯಾವಾಗೂ ಸ್ವಲ್ಪ ದುಡ್ಡು ಹಣಕಾಸಿಗೆ ನನಗೆ ಕೊರತೆ ಬರ್ತಾಯಿಲ್ಲ. ಎಲ್ಲದಕ್ಕೂ ಈಡೇರ್ತಾ ಇದೆ. ಏನಾದರೂ ತೊಗೋಬೇಕು, ಏನಾದರೂ ಮಾಡಬೇಕು ಅನ್ನೋದಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗಿಲ್ಲ. ಇನ್ನು ನಾನು ಇನ್ನೊಬ್ರಿಗೆ ಕೊಟ್ಬಿಡ್ತಾ ಇದ್ದೀನಿ. ನನ್ನ ಹತ್ರನೇ ಒಂದು 50-100 ತೊಗೊಂಡವರು ವಾಪಸ್ ಕೊಡೋಲ್ಲ. ಇನ್ನೂ ಕಷ್ಟದಲ್ಲಿರೋರು 1000 ತೊಗೊಂಡಿದ್ರೆ ಕೊಡ್ತಾನೆ ಇಲ್ಲ ವಾಪಸ್ಸು. ಅಂದರೆ ನನ್ನ ಇನ್ನೊಬ್ರ ಹತ್ರ ತೊಗೊಳ್ಳೋ ಥರ ಆಗ್ತಾಯಿಲ್ಲ. ನನ್ನ ಹತ್ರ ಇರೋದ್ರಲ್ಲೇ ನಾನು ಜೀವನ ಮಾಡ್ತಾಯಿದ್ದೀನಿ, ಆ ಥರ ಆಗಿದೆ. ಮತ್ತು ಪರ್ಸಲ್ಲಿ ದುಡ್ಡು ನೆಲೆಸ್ತಾ ಇದೆ. ಇದೊಂದು ತುಂಬ ಇಷ್ಟ ಆಯಿತು ನನಗೆ. ಅವ್ರಿಗೂ ಕೂಡ ಲಾಸ್ಟ್ ಟೈಮ್ ಹೇಳಿ ಬಂದಿದ್ದೀನಿ, ನೀವು ಹೇಳ್ಕೊಟ್ಟಿದ್ದ ಮೆಥಡ್ ನನಗೆ ವರ್ಕ್ ಆಗ್ತಾಯಿದೆ, ತುಂಬ ಖುಷಿ ಆಯಿತು. ಇದನ್ನೆಲ್ಲ ನಾನು ನಂಬ್ತಿರಲಿಲ್ಲ, ಈಗೆಲ್ಲ ಮಾಡಿದ್ಮೇಲೆ ನಂಬಿಕೆ ಬಂದಿದೆ ನನಗೆ. ಹೌದು, ಈ ಥರ ನೋಡಿ, ಪರ್ಸಲ್ಲಿ ಒಂದು ಮೂಲೆಯಲ್ಲಿ ಜಾಗದಲ್ಲಿ ಇಟ್ಬಿಡಿ. ಇದು ಯಾವಾಗೂ ಕೂಡ ಚೇಂಜ್ ಮಾಡಬೇಕು, ಮತ್ತು ಅದು ಮಾಡಬೇಕು ಇದು ಮಾಡಬೇಕಂತ ಏನಿಲ್ಲ. 1 ವರ್ಷ ಆಗಲಿ, ನೆಕ್ಸ್ಟ್ ಇಯರ್ ನೀವು ಬೇಕಾದ್ರೆ ಚೇಂಜ್ ಮಾಡಿ. ಇಲ್ಲ ಪರ್ಸ್ ನೀವು ಚೇಂಜ್ ಮಾಡ್ತೀರಿ ಅನ್ನೋವಾಗ ಚೇಂಜ್ ಮಾಡಿ, ಸರಿನಾ. ನೋಡಿ, ಇಷ್ಟೇ ನನ್ನ ಪರ್ಸಲ್ಲಿ ಇಷ್ಟೇ ಮೆಥಡ್ನ ನಾನು ಫಾಲೋ ಮಾಡೋದು. ಮೂಲೆಯಲ್ಲಿ ಇಟ್ಬಿಟ್ಟು ಈ ಥರ ಲಾಕ್ ಮಾಡಿಬಿಡಿ. ತಿರ್ಗಾ ಮತ್ತೆ ಚೇಂಜ್ ಮಾಡ್ತಾರಲ್ಲ, ಅಕ್ಷತೆನೇ ಎಲ್ಲನೂ ಯಾವುದಾದ್ರು ಗ್ರೀನ್ ಗಿಡ ಇರುತ್ತಲ್ಲ, ಗಿಡದ ಬುಡದಲ್ಲಿ ಹಾಕ್ಬಿಡಿ, ಇಲ್ಲ ನೀರಲ್ಲಿ ಹಾಕ್ಬಿಡಿ. ನೆಕ್ಸ್ಟ್ ಏನಾದರೂ ಮತ್ತೆ ಚೇಂಜ್ ಮಾಡುವಾಗ ಮತ್ತೆ ಆ ನೋಟ್ನ ತೊಗೊಂಡೋಗಿ ದೇವಸ್ಥಾನದಲ್ಲಿ ಹಾಕ್ಬಿಡಿ, ದೇವಸ್ಥಾನದಲ್ಲಿ ಕೊಟ್ಬಿಡಿ. ಮತ್ತೆ ನೋಟ್ನ ಮತ್ತೆ ಇನ್ನೊಂದು ನೋಟ್ನ ಮತ್ತೆ ಇನ್ನೊಂದು ನೋಟ್ನ ಇಟ್ಟು ಮತ್ತೆ ಈ ಥರ ಮಾಡ್ಕೊಳ್ಳಿ. ಇದು ನನ್ನ ಸೆಕೆಂಡ್ ಸ್ಟೆಪ್ಪು. ಫಸ್ಟು ಮೊದಲೇ ಒಂದು ಸರಿ ಮಾಡಿದ್ದೆ ಬ್ಲೂ ಕಲರ್ ಪರ್ಸಲ್ಲಿ. ಆ ಪರ್ಸಲ್ಲಿ ನನಗೆ ಯೂಸ್ಫುಲ್ ಆಗಿ ಖುಷಿಯಾಗಿ ಆಮೇಲೆ ಈ ಪರ್ಸ್ನ ತೊಗೊಂಡು ಖುಷಿಯಾಗಿದೆ ನನಗೆ. ತುಂಬ ಚೆನ್ನಾಗಿ ದುಡ್ಡು ಸೇವ್ ಆಗ್ತಾಯಿದೆ. ನಂಬಿಕೆ ಇದ್ದರೆ ಮಾಡಿ, ನಂಬಿಕೆ ಇಲ್ಲಾಂದರೆ ಮಾಡಬೇಡಿ. ಯಾವುದೇ ಆದರೂ ನಂಬಿಕೆ ಇದ್ದು ಪ್ರಯತ್ನ ಪಡೋದು. ನಾವೇನಾದರೂ ಕಳ್ಕೊತೀವ, ಏನು ಸಣ್ಣ ಪ್ರಯತ್ನನೇ ದೊಡ್ಡ ಮಟ್ಟಿಗೆ ಬೆಳಿತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಹಣಕಾಸಿಗೆ ಏನು ಸಮಸ್ಯೆ ಇಲ್ಲ. ದುಡಿತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ, ಲೈಫ್ ಸ್ಟೈಲನ್ನ ಲೀಡ್ ಮಾಡ್ತಾಯಿದ್ದೀವಿ. ಓಕೆ, ಮಟ್ಟಿಗೆ ಮಿಡಿಲ್ ಕ್ಲಾಸಲ್ಲಿ ನೆಮ್ಮದಿಯಾಗಿ ಜೀವನ ನಡೀತಾ ಇದೆ ಅಂತ ಹೇಳ್ಬೋದು. ಚೆನ್ನಾಗೇ ಇದ್ದೀನಿ ಹೇಳ್ಬೇಕಂದ್ರೆ. ಇಷ್ಟೇ ನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಸಣ್ಣ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ, ನಾನು ಫಾಲೋ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಯೂಟ್ಯೂಬ್ ಗೈಡ್ಲೈನ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನನ್ನ ಮಕ್ಕಳನ್ನ ತೋರಿಸ್ಬಿಟ್ಟಿದ್ದೀನಿ. ಚಿಲ್ಡ್ರನ್ ಸೇಫ್ಟಿ ಅಂತೇನೋ ವಾರ್ನಿಂಗ್ ಕಳಿಸಿದೆ Gmail ID ನನಗೆ. ಅದನ್ನೆಲ್ಲ ಸ್ವಲ್ಪ ಓದ್ಕೊಂಡು ಅದೆಲ್ಲ ಗೈಡ್ಲೈನ್ ಹೋಗೋ ಥರ ಎಲ್ಲ ಮಾಡ್ಕೊತೀನಿ. ನನಗೂ ಕೂಡ ಯೂಟ್ಯೂಬ್ ಈ ಹೊಸ ಫೀಲ್ಡಲ್ಲಿ ಅನಿತಾ ಶಮಂತ್ ಒಬ್ಬರು ಇದ್ದಾರೆ ನನಗೆ.
ಗೈಡ್ ಮಾಡೋರು ಅವ್ರ ಹತ್ರ ಎಲ್ಲ ಇವಾಗ ಇಮೇಲೆಲ್ಲ ವಾಟ್ಸಪ್ ಮಾಡಿ ಏನಾಯಿತು ಎತ್ತಾಯ್ತು ಅಂತ ತಿಳ್ಕೊಬೇಕು. ನಿಜ ಯುಗಾದಿ ಹಬ್ಬದ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೆ, ಯಾಕೋ ಈ ಥರ ಆಗೋಯ್ತಲ್ಲ ಕೆಲವೊಂದು ಸರಿ ಗೈಡ್ಲೈನು ಕಾಪಿರೈಟ್ ಈ ಥರ ಎಲ್ಲ ಬಂದ್ಬಿಟ್ಟಿದೆ. ನಮ್ಮ ಚಾನಲ್ ಕೂಡ ಸಣ್ಣ ಚಿಕ್ಕದಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಇಷ್ಟು ಬೇಗ ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ, ಅರ್ನಿಂಗ್ಸ್ ಆಗ್ತಾಯಿದೆ ಮತ್ತು 3 ತಿಂಗಳಲ್ಲೇ ಮಾನಿಟೈಸ್ ಕೂಡ ಆಗಿದೆ. ಅದೊಂಥರ ಖುಷಿ ಇದೆ ನನ್ನ ಲೈಫಲ್ಲಿ. ಒಳ್ಳೆಯದೇ ಆಗುತ್ತೆ ಅಂತ ಬಯಸೋಣ, ಒಳ್ಳೆಯದೇ ಆಗುತ್ತೆ ನಮ್ಮ ಲೈಫಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಮಾತಾಡೋದು ಬೇಡ, ಇಲ್ಲೋ ತುಂಬ ಲೆಂತಿಯಾಗಿ ಹೋಗುತ್ತೆ. ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮಾತಾಡ್ತಾನೆ ಇರ್ತೀನಿ. ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ಲಕ್ಷ್ಮೀ ನೀಲ ಚಾನಲ್ನ ಇದೇ ರೀತಿ ಕೀಪ್ ವಾಚ್ ಮಾಡ್ತಾ ಇರಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.